ಹೊಸ ಕನ್ನಡ ವಾಹಿನಿಗೆ ಸ್ವಾಗತ. ಗಣೇಶನ ವಿಸರ್ಜನೆ ವೇಳೆ ಲಾಠಿ ಚಾರ್ಜ್ ಮಾಡಿದ ಘಟನೆ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಜರುಗಿದೆ. ಗಣಪತಿ ವಿಸರ್ಜನೆ ವೇಳೆ ಪೊಲೀಸರಿಂದ ಲಘು ಲಾಠಿ ಪ್ರಹಾರ ಜರುಗಿದೆ. ಈ ಹಿನ್ನೆಲೆ ನೆನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ಕೊಟ್ಟಿದ್ರು. ಸ್ಥಳೀಯ ಜನರನ್ನ ಭೇಟಿಯಾದ ಜೋಶಿಗೆ ಶಾಸಕ ಅರವಿಂದ ಬೆಲ್ಲದ್, ಮಾಜಿ ಶಾಸಕ ಅಮೃತ್ ದೇಸಾಯಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ನರೇಂದ್ರ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ವೇಳೆ ಲಾಠಿ ಚಾರ್ಜ್ ಪ್ರಕರಣ ಜರುಗಿತ್ತು. ಪ್ರಕರಣ ಸಂಬಂಧ ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್ ಅಮಾನತಿಗೆ ಒತ್ತಾಯ ಕೂಡ ಕೇಳಿ ಬಂದಿತ್ತು. ಯಾರನ್ನ ಕೇಳಿ ಲಾಠಿ ಚಾರ್ಜ್ ಮಾಡಿದ್ದು? ಬನ್ನಿ ಎಲ್ಲರೂ ಎಸ್ಪಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡೋಣ ಅಂತ ಜೋಶಿ ಕರೆ ಕೊಟ್ಟಿದ್ದಾರೆ. ಮೈಕ್ನಲ್ಲಿ ಮಾತನಾಡುತ್ತಲೇ ಕೇಂದ್ರ ಸಚಿವ ಜೋಶಿ ಸಿಟ್ಟಿಗೆದ್ದಿದ್ದಾರೆ. ಮೈಕ್ ಕೆಳಗೆ ಎಸೆದು ಪ್ರತಿಭಟನೆಗೆ ಜೋಶಿ ಕರೆ ಕೊಟ್ಟಿದ್ದಾರೆ. ಕೂಡಲೇ ಇನ್ಸ್ಪೆಕ್ಟರ್ ಮೇಲೆ ಕಾನೂನು ಕ್ರಮ ಆಗಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಅವ ನೀವಿದ್ದಾಗ ಡಿವೈಎಸ್ಪಿ ಇದ್ದಾಗ ಅವ ಯಾರನ್ನ ಕೇಳಿ ಮಾಡಿದವ ಎಲ್ಲರೂ ಎಸ್ಪಿ ಆಫೀಸ್ ನೋಡ್ರಿ. ನರೇಂದ್ರ ಗ್ರಾಮದಲ್ಲಿ ಭಾಷಣದ ವೇಳೆ ಇನ್ಸ್ಪೆಕ್ಟರ್ ಮೇಲೆ ಜೋಶಿ ಸಿಟ್ಟಿಗೆದ್ದಿದ್ದಾರೆ. ಬಳಿಕ ಕಾನೂನು ಕ್ರಮಕ್ಕೆ ಎಸ್ಪಿಗೆ ಕೇಂದ್ರ ಸಚಿವರು ಒತ್ತಾಯ ಮಾಡಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.